ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ. ಬಹುತೇಕ ಕಡೆ ಎಲ್ಲರೂ ಕೂಡ ಈ ಗಣೇಶ ಮೂರ್ತಿಗಳನ್ನ ತಯಾರಿಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಬಹುತೇಕ ಕಡೆ ನಾವು ಗಮನಿಸಿದ್ರೆ ಪಿಒಪಿ ಗಣಪ ನೋಡೋದಕ್ಕೆ ಸಿಗ್ತಾ ಇದೆ. ಸರ್ಕಾರ ಪಿಒಪಿ ಗಣಪಗಳನ್ನ ಬಳಕೆ ಮಾಡಬೇಡಿ, ದಯವಿಟ್ಟು ಪರಿಸರ ಸ್ನೇಹಿ ಗಣಪಗಳನ್ನ ತಯಾರು ಮಾಡಬೇಕು, ಜೊತೆಗೆ ಸಾರ್ವಜನಿಕರು ಕೂಡ ಅದನ್ನೇ ಬಳಕೆ ಮಾಡಬೇಕು ಅಂತ ಆದೇಶ ಕೊಟ್ಟ ಬಳಿಕ ಇಲ್ಲೊಬ್ಬ ರೈತ ಅಪರೂಪದಲ್ಲಿ ಒಂದು ಗಣೇಶ ಮೂರ್ತಿಯನ್ನ ತಯಾರು ಮಾಡ್ತಿದ್ದಾರಂತೆ. ಹಾಗಾದ್ರೆ ಅಪರೂಪದ ಗಣೇಶ ಮೂರ್ತಿಗಳು ಹೇಗೆ ತಯಾರಾಗ್ತಾ ಇದೆ, ಯಾವ್ದ್ರಿಂದ ತಯಾರಾಗ್ತಾ ಇದೆ, ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದ ಮುತ್ತು ಕನ್ನೂರು ಎಂಬ ಸಾವಯವ ಕೃಷಿಕರು ಪ್ರತಿ ವರ್ಷ ಗಣೇಶ ಹಬ್ಬ ಬಂತಂದ್ರೆ ಸಾಕು ದೇಶಿ ಹಸುಗಳ ಸಾವಯವ ಸಗಣಿಯಿಂದ ಗಣೇಶ ಮೂರ್ತಿ ತಯಾರು ಮಾಡ್ತಾರೆ. ಗೋವಿನ ಸಗಣಿಯಿಂದ ವಿಭೂತಿ ತಯಾರಿಸೋದನ್ನ ನೋಡಿರ್ತೀರಾ, ಆದ್ರೆ ಬಿದರಕುಂದಿ ಗ್ರಾಮದಲ್ಲಿ ಸಗಣಿಯಿಂದ ಗಣೇಶ ಮೂರ್ತಿ ತಯಾರಿಸ್ತಿದ್ದಾರೆ. ಇವುಗಳು ಪಕ್ಕಾ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು. ಶಾಸ್ತ್ರೋಕ್ತವಾಗಿ ತಯಾರಿಸುತ್ತಿರುವ ಗೋಮಯ ಗಣೇಶ ಮೂರ್ತಿಗೆ ಸದ್ಯ ಭಾರೀ ಬೇಡಿಕೆ ಇದೆ. ರಾಜ್ಯದ ವಿಜಯಪುರ, ಬೆಳಗಾವಿ, ದಾವಣಗೆರೆ, ಕೊಪ್ಪಳ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಮೀರಜ್, ಸಾಂಗಲಿ, ಕೊಲ್ಲಾಪುರ ಮತ್ತು ಜತ್ತ ಪಟ್ಟಣಗಳಿಗೂ ಬಿದರಕುಂದಿ ಗ್ರಾಮದ ಗೋಮಯ ಗಣೇಶ ಮೂರ್ತಿಗಳು ಮಾರಾಟವಾಗ್ತವೆ. ಈಗ 2 ವರ್ಷದಾಗ ಗಣಪತಿಲಿಂದ ನಮ್ಗೆ ಒಂದೇ ಅಂತಲ್ಲ, ದೀಪ ಧೂಪ ಇದ್ರ ಆಕಳ ಸಗಣಿಲಿಂದನ ಅನೇಕ ಪ್ರಾಡಕ್ಟ್ಗಳು ಮಾಡಿದ್ರೆ ನಮ್ಗೆ ಹೆಚ್ಚಿನ ಇದರೊಳಗೆ ಸಂತೋಷ ಅನ್ನಿಸ್ತದೆ. ಇಲ್ಲಿ ಗುಳೇದಗುಡ್ಡ, ಬಾಗಲಕೋಟ ಎಲ್ಲ ಬೆಂಗಳೂರು ತನೂ ಮಹಾರಾಷ್ಟ್ರ ತನೂ ಹೋಗೈತ್ರಿ. ಬೇಡಿಕೆ ಹೆಚ್ಚಾಗೈತ್ರಿ. ಹೋದ ವರ್ಷದಿಂದ ಅಂತರ ಈ ವರ್ಷ ಫುಲ್ ಬೇಡಿಕೆ ಇದಾಗೈತ್ರಿ. ಇನ್ನು ಈ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ನೀರಿನಲ್ಲಿಟ್ಟರೆ ಕರಗಿ ಗೊಬ್ಬರ ಆಗುತ್ತೆ. ಈ ಗೊಬ್ಬರವನ್ನ ಸಸಿಗಳಿಗೆ ಹಾಕಬಹುದಾಗಿದೆ. ಹೀಗಾಗಿ ಗಣೇಶ ಹಬ್ಬದಾಚರಣೆ ಜೊತೆ ಗಣೇಶ ಮೂರ್ತಿಯನ್ನ ಗೊಬ್ಬರವಾಗಿ ಬಳಸಿಕೊಳ್ಳಬಹುದಾಗಿದೆ. ಡಿಪ್ಲೊಮಾ ಪದವೀಧರರಾದ ಮುತ್ತು ತಮ್ಮ ಮನೆಯಲ್ಲಿ 8 ಗೋವುಗಳನ್ನ ಸಾಕಿಕೊಂಡಿದ್ದಾರೆ. ಅದೇ ಗೋವಿನ ಸಗಣಿಯ ಮೂಲಕ ಗಣೇಶ ಮೂರ್ತಿ ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ. ಇದನ್ನ ಯಾಕೆ ಮಾಡ್ಬೇಕು ಅಂತಂದ್ರ ಈಗ ಪರಿಸರಕ್ಕೆ ಹಾನಿಕರ ಆಗುವಂತ ಗಣಪತಿಗಳು ಬರಾಕತ್ತವು. ಅವುಗಳಿಂದ ಸ್ವಲ್ಪ ದೂರ ಇಡಬೇಕು. ಈ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಒಂದು ಪರಿಸರಕ್ಕೆ ಪೂರಕವಾದ ಗಣೇಶ ಮೂರ್ತಿಗಳು ಯಾವುದೇ ಹಾನಿಕರಕ್ಕೆ ಆಗೋದಿಲ್ಲ. ಜೊತೆಗೆ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಈಗ ಗೋಮಯದಲ್ಲಿ ನಮ್ಮ ಪುರಾಣಗಳು ಹೇಳುವಂತೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ಹೇಳುವಂತ ಶ್ಲೋಕಗಳನ್ನು ನಾವು ಕೇಳಬಹುದು. ಅದರ ಅರ್ಥ ಗೋವಿನ ಸಗಣಿಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿದ್ದಾಳೆ ಅಂತ ಅರ್ಥ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಗಣಿಯಿಂದನೇ ತಯಾರಿ ಮಾಡ್ತಾರೆ. ಪರಿಸರಕ್ಕೆ ಹಾನಿ ಉಂಟು ಮಾಡುವ ಪಿಒಪಿ ಗಣೇಶನ ಮೂರ್ತಿ ಖರೀದಿ ಮಾಡದಂತೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಈ ನಡುವೆ ಸಂಪೂರ್ಣ ಪರಿಸರಕ್ಕೆ ಪೂರಕವಾದ ಗಣೇಶನ ಮೂರ್ತಿ ತಯಾರಿಸಿ ಮಾರಾಟ ಮಾಡ್ತಿರೋ ಮುತ್ತು ಕನ್ನೂರು ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವೇ ಸರಿ. ಈ ಬಾರಿ ಗಣೇಶನ ಭಕ್ತಿಯ ಜೊತೆ ಪರಿಸರದ ಕುರಿತಾದ ಜಾಗೃತಿಯು ಮೇಳೈಸಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಆಶಯ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.